ವಾಸನೆಯ ಮಲ್ಲಿಗೆ ಹೂ ಇದ್ದಂತೆ ಎಂದಿಗೂ ವಾಸನೆ ಕಡಿಮೆಯಾಗಲ್ಲ ಎಂದು ವಿರೋಧಿಗಳಿಗೆ ಬಿಟ್ಟ ಉತ್ತರ ನೀಡಿದ ಶಾಸಕ ಲಕ್ಷ್ಮಣ ಸವದಿ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಾಸಕರ ವಿಶೇಷ ಅನುದಾನದಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದ ಶೆಡ್ ನಿರ್ಮಾಣ ಹಾಗೂ ಪುರಸಭೆಯಿಂದ 5 ಲಕ್ಷದ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನಾನು ಎಂದೆಂದಿಗೂ ವಾಸನೆಯ ಮಲ್ಲಿಗೆ ಇದ್ದಂತೆ ನಾನು ಅಪೇಕ್ಷೆ ಬ್ಯಾಂಕಿನ ಸ್ಪರ್ಧೆಯೂ ಕೂಡ ಇಲ್ಲ, ಕೈ ತಪ್ಪುವ ಅವಶ್ಯಕತೆಯೂ ಬರುವುದಿಲ್ಲ ಎಂದು ವಿರೋಧಿಗಳಿಗೆ ದಿಟ್ಟ ಉತ್ತರ ನೀಡಿದರು. ಇವತ್ತು ಸಿಬ್ಬಂದಿಗಳಿಗೆ ಉಪಹಾರದ ವ್ಯವಸ್ಥೆ ಮಾಡಿದ ಖ್ಯಾತ ನ್ಯಾಯವಾದಿ ಕೆ.ಎ. ವಣಜೋಣ, ರೋಟರಿ ಕ್ಲಬ್ ಅಧ್ಯಕ್ಷ ಸಚಿನ್ ದೇಸಾಯಿ, ಲ್ಯಾಂಡ್ ಡೆವಲಪರ್ ಹಾಗೂ ಸಮಾಜ ಸೇವಕರಾದ ರಿಹಾನ್ ಡಾಂಗಿ, ಲೋಕೋಪಯೋಗಿ ಇಲಾಖೆಯ ಕ್ಲರ್ಕ್ ಮಂಜುನಾಥ್ ಕಾಮಕರ ಅವರನ್ನ ಶಾಸಕ ಲಕ್ಷ್ಮಣ ಸವದಿ ಅವರಿಂದ ಸನ್ಮಾನಿಸಲಾಯಿತು. ಇದೇ ಸಮಯದಲ್ಲಿ ಗುತ್ತಿಗೆದಾರ ಚೇತನ್ ಪರಂಜಪೆ, ಸುನಿಲ್ ಚಮಕೇರಿ, ತಾಲೂಕು ವೈದ್ಯಾಧಿಕಾರಿ ಬಸಗೌಡ ಕಾಗೆ, ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ, ಪುರಸಭೆ ಅಧ್ಯಕ್ಷರಾದ ಶಿವಲೀಲಾ ಬುಟಾಳಿ, ಉಪಾಧ್ಯಕ್ಷ ಭುವನೇಶ್ವರಿ ಎಂಕಂಚಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ದತ್ತಾ ವಾಸ್ಟರ್, ಸದಸ್ಯರಾದ ನರಸು ಬಡಕಂಬಿ, ಸಂತೋಷ್ ಸಾವಡಕರ, ರಾಜು ಗುಡೋಡಗಿ, ವಿಲಿನಾ ಎಳಮಳ್ಳಿ, ರವಿ ಬಡಕಂಬಿ, ವೆಂಕಟೇಶ್ ದೇಶಪಾಂಡೆ, ಮಲ್ಲೇಶ್ ಉದ್ದಾರ್, ಮಲ್ಲಿಕಾರ್ಜುನ್ ಬಿಟಾಳಿ, ಕಲ್ಲೇಶ್ ಮಡ್ಡಿ, ಪ್ರಮೋದ್ ಬೆಳ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾರ್ಕ್. ನನಗೆ ಅವಕಾಶ ಅನ್ನೋದಕ್ಕಿಂತಲೂ ಅದರ ಬಗ್ಗೆ ನಾನು ಬೇಡಿಕೆಯನ್ನು ನಾನು ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ಆಡಳಿತ ಮಂಡಳಿಯವರಿಗೆ ನಾನು ಅಪೆಕ್ಸ್ ಬ್ಯಾಂಕಿಗೆ ಹೋಗಬೇಕು ಅಂತಕ್ಕಂಥ ಒಂದು ವಿಚಾರ ಅಧ್ಯಕ್ಷರಿಗೂ ಕೇಳಿಲ್ಲ. ನಾನು ಅದ್ರ ಬಗ್ಗೆ ನಾನು ಆಲೋಚನೆ ತೆಗೆದಿದ್ದೀನಿ. ಸುಮಾರು 25 ವರ್ಷ ಕೆಲಸ ಮಾಡಿದ್ದೀನಿ. ಬೇರೆಯವರು ಮಾಡಲಿ ಅನ್ನುವಂಥ ವಿಚಾರದಲ್ಲಿ ಒಂದು ಕಡೆ ಸಹಕಾರ ಕ್ಷೇತ್ರ ಲಕ್ಷ್ಮೀ ಸಹೋದರನ್ನು ಕುಗ್ಗಿಸುವಂಥ ಪ್ರಯತ್ನ ಬೇರೆಯವರನ್ನು ನಡೆದಿದೆ ಅಂತೇಳಿ ಒಂದು ಗುಮಾನಿ ಮಾಡ್ತಾರೆ. ಮಲ್ಲಿಗೆ ಹೂವಿನ ವಾಸನೆ ಬೇರೆ ಯಾವುದೇ ಒಂದು ಗಿಡದಿಂದ ಅದನ್ನು ತೆಗೆಸ್ಲಿಕ್ಕಾಗಲ್ಲ. ಅದು ಮಲ್ಲಿಗೆ ಗಿಡದ ವಾಸನೆ ಅದು ಶಾಶ್ವತವಾಗಿ ಇರುತ್ತೆ. ಆ ವಾಸನೆ ಕಡಿಮೆ ಮಾಡಿಸ್ತಕ್ಕಂಥದ್ದು ನಿಸರ್ಗದಲ್ಲಿಯೂ ಕೂಡ ಆಗಿಲ್ಲ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ನಿನ್ನೆ ಕೆ.ಎನ್. ರಾಜ ಅವರು ಪಕ್ಷದ ಅಧ್ಯಕ್ಷರು ಈ ಕಾರಣದಲ್ಲಿ ಶಾಶ್ವತ ವೈರ್ಯೂ ಇರೋದಲ್ಲ, ಶಾಶ್ವತ ಮಿತ್ರನೇ ಇರೋಲ್ಲ. ಕಾಲಾಯ ತಸ್ಮಾಯ ನಮ್ಮ ಕಾಲಾನುಸಾರವಾಗಿ ಅವೆಲ್ಲ ನಡೀತಿರ್ತಾವೆ, ನಡ್ಕೊತ ಹೋಗ್ತವೆ. ಈ ಸಲ ಅಧಿವೇಶನದಲ್ಲಿ ನೆನಪಾಗಿರ್ತಕ್ಕಂಥ ಸೌಳು ಜೋಳದ ಸಮಸ್ಯೆ ಬಗೆಹರಿಸಲಿಕ್ಕೆ ಕ್ರಮಕ್ಕೆ ಹೋಗಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಸಂತ್ರಸ್ತರಿಗೆ ಈಗಾಗಲೇ ಸುಮಾರು 7 ಹಳ್ಳಿಗಳ ಪುನರ್ವಸತಿ ಕೇಂದ್ರಗಳು ಆರಂಭ ಆಗಿದ್ದವು. ಅಲ್ಲಿ ನಾವು ಹಕ್ಕುಪತ್ರ ಕೊಡೋದು ನಮ್ಮಲ್ಲಿ ರೆಡಿ ಇದೆ. ಬಟ್ ಹಕ್ಕುಪತ್ರ ಕೊಟ್ಟು ಅವ್ರು ಬಂದ ಮೇಲೆ ನೀರಿನ ವ್ಯವಸ್ಥೆ ಆಗೋದು, ಕುಡಿ ನೀರಿನ ಎರಡೂ ಕಡೆ ಕಾರ್ಯ ಪ್ರಗತಿಯಲ್ಲಿದೆ.